ನಮಸ್ಕಾರ ಗೆಳೆಯ. 3-4 ದಿನದಿಂದ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೊಸ ಪಾರ್ಟಿ ಹವಾ ಮಾಡ್ತಾ ಇದೆ. ಯಾವ್ದು ಹೇಳಿ? ಕಾಕ್ರೋಚ್ ಜನತಾ ಪಾರ್ಟಿ, CJP. ಉನ್ನತ ಸ್ಥಾನದಲ್ಲಿರೋ ಯಾರೋ ಒಬ್ರು ಯುವಕರನ್ನ ಜಿರಳೆ ಅಂದ್ರು ಅಂತ ಹೇಳಿದಕ್ಕೋಸ್ಕರ ಇಡೀ ದೇಶದ ಯುವಕರೇ ನಾನು ಜಿರಳೆ ಅಂತ ಹೇಳ್ಬಿಟ್ಟು ಪ್ರೊಫೈಲ್ ಪಿಕ್ಚರ್ ಹಾಕೊಂಡು ಓಡಾಡ್ತಾ ಇದೀರಲ್ಲ. ಈ ಟ್ರೆಂಡ್ ಅಲ್ಲಿರೋ ಪಾರ್ಟಿ ಹಿಂದಿರೋ ಅಸಲಿ ಆಟ ಏನು ಅಂತ ಹೇಳ್ಬಿಟ್ಟು ನೀವಿನ್ನೂ ಜಡ್ಜೆ ಮಾಡಿಲ್ಲ ಗುರು. ಫಸ್ಟ್ ಒಂದು ವಿಷಯ ಕ್ಲಿಯರ್ ಮಾಡೋಣ. ದೇಶದ ಅತ್ಯುನ್ನತ ಸ್ಥಾನದಲ್ಲಿರುವಂತ ಒಬ್ಬ ವ್ಯಕ್ತಿ ನಮ್ಮ ದೇಶದ ಆಸ್ತಿ ಆಗಿರೋ ಯುವಕರನ್ನ ಜಿರಳೆ ಅಂತ ಕರೆದಿರೋದು ಅಕ್ಷಮ್ಯ ಅಪರಾಧ. 100ಕ್ಕೆ 100ರಷ್ಟು ತಪ್ಪು, ಅಟ್ಟರ್ ಫ್ಲಾಪ್. ಅದರಲ್ಲಿ 2 ಮಾತು ಅನ್ನೋದೇ ಇಲ್ಲ. ನೀಟ್ ಪೇಪರ್ ಲೀಕ್ ಆಗಿ ಲಕ್ಷಾಂತರ ವಿದ್ಯಾರ್ಥಿಗಳ ಭವಿಷ್ಯ ರೋಡಿಗೆ ಬಂದಿರೋದು ಈ ಸಿಸ್ಟಮ್ ವಿದ್ಯಾರ್ಥಿಗಳಿಗೆ ಮಾಡಿರುವಂಥ ಅತಿ ದೊಡ್ಡ ಮೋಸ. ಅದರಲ್ಲಿ 2 ಮಾತಿಲ್ಲ. ದೇಶದಲ್ಲಿ ನಿರುದ್ಯೋಗ ಇದೆ, ಯುವಕರಲ್ಲಿ ಆಕ್ರೋಶ ಇದೆ. ಇದನ್ನ ಪ್ರೊಟೆಸ್ಟ್ ಮಾಡೋದು ಹಾಗೆ ಧ್ವನಿ ಎತ್ತೋದು ಪ್ರತಿಯೊಬ್ಬ ಭಾರತೀಯನ ಹಕ್ಕು. ಇದನ್ನ ಕಿತ್ಕೊಳ್ಳೋಕ್ಕೆ ಯಾವೊಂದಿಂದನೂ ಸಾಧ್ಯ ಇಲ್ಲ. ಈ ಕಾಕ್ರೋಚ್ ಟ್ರೆಂಡ್ನ ಹುಟ್ಟಾಕಿದ್ದವನು ಯಾರು ಗೊತ್ತಾ? ಇವನು ಯಾರು ಬೇರೆ ಅಲ್ಲ, ಆಮ್ ಆದ್ಮಿ ಪಕ್ಷದಲ್ಲಿ ಸೋಷಿಯಲ್ ಮೀಡಿಯಾ ಹ್ಯಾಂಡ್ಲರ್ ಆಗಿ ಕೆಲಸ ಮಾಡ್ತಾ ಇದ್ದ. ಇವತ್ತು ಅಮೇರಿಕದಲ್ಲಿ ಕುತ್ಕೊಂಡು ಬೋಸ್ಟನ್ ಕಾಲೇಜಲ್ಲಿ ವಿದ್ಯಾರ್ಥಿ ಆಗಿದ್ದಾನೆ. ಇವತ್ತು ಅಮೇರಿಕದಲ್ಲಿ AC ರೂಮಲ್ಲಿ ಆರಾಮಾಗಿ ಕೂತ್ಕೊಂಡು ಇಂಡಿಯಾದಲ್ಲಿ ನಮ್ಮ ಯುವಕರ ಎಮೋಷನ್ಸ್ ಜೊತೆ ಆಟ ಆಡ್ತಾ ಇದ್ದಾನೆ. ಇದೇನು ಹೊಸದಲ್ಲ. ಎಷ್ಟೋ ವರ್ಷಗಳಿಂದ ಫಾರಿನಲ್ಲಿ ಕೂತ್ಕೊಂಡಿರೋ ಇನ್ಫ್ಲುಯೆನ್ಸರ್ಗಳು ದೇಶದಲ್ಲಿರೋ ಯುವಕರನ್ನ ರೊಚ್ಚಿಗೆ ಎಬ್ಬಿಡಿಸಿ ಅವರಲ್ಲಿರುವಂಥ ಒಂದು ದ್ವೇಷನ ಇನ್ನೂ ಜಾಸ್ತಿ ಮಾಡಿ ಈ ದೇಶದ ವ್ಯವಸ್ಥೆನ ಹಾಳು ಮಾಡೋಕೆ ಹೊರಟಿದ್ದಾರೆ. ಆದರೆ ಇದೇ ದೇಶದ ಯುವಕರು ಆ ಫಾರಿನ್ ಇನ್ಫ್ಲುಯೆನ್ಸರ್ನ ಹೀರೋ ಥರ ಟ್ರೀಟ್ ಮಾಡಿ ಅವ್ರಿಗೆ ಹೀರೋಯಿಸಮ್ ಪಟ್ಟ ಕೊಟ್ಟಿದ್ದಾರೆ. ಇವತ್ತು ದೇಶದ ಯುವಕರಿಗೆ ಏನಾಗಿದೆ? ಯಾವನೊಬ್ಬ ಫಾರಿನ್ನಲ್ಲಿರೋ ಇನ್ಫ್ಲುಯೆನ್ಸರ್ ನಿಮಗೆ ಬುದ್ಧಿವಾದ ಹೇಳ್ಬೇಕಾ? ನೀವಿವತ್ತು ಅವ್ನು ಯಾವನೋ ಒಬ್ಬ ಹೇಳ್ದ ಅಂತ ಹೇಳ್ಬಿಟ್ಟು ಒಂದು ಕೊಚ್ಚೆಯಲ್ಲಿ ಓಡಾಡೋವಂಥ ಒಂದು ಸೆಲ್ಫ್ ರೆಸ್ಪೆಕ್ಟೇ ಇಲ್ಲದ ಅಂತ ಒಂದು ಜಿರಳೆಗೆ ನಿಮ್ಮನ್ನು ಹೋಲಿಸ್ಕೊಂಡು ನಿಮ್ಮ ಯೋಗ್ಯತೆನ ಕಮ್ಮಿ ಮಾಡ್ಕೊತಿದ್ದೀರಲ್ಲ, ಇದು ಯಾವ ನ್ಯಾಯ ಗುರು? ಕೇವಲ ಒಂದು ಪಕ್ಷನ ಟಾರ್ಗೆಟ್ ಮಾಡಿಕೊಂಡು ನಾನಾ ಕಾಲದಿಂದ ರಾಜಕೀಯ ಪಕ್ಷಗಳು ಯುವಕರಿಗೆ ಮಾಡ್ಕೊಂಬಂದಿರುವಂಥ ಮೋಸನ ಇವತ್ತು ಮುಚ್ಚಿಡೋದಕ್ಕೆ ಡಬಲ್ ಸ್ಟ್ಯಾಂಡ್ ಪ್ಲ್ಯಾನ್ಗಳು. ಇದು ರಾಜಕಾರಣಿಗಳು ಮೊದಲಿಂದನೂ ನಮಗೆ ಮೋಸ ಮಾಡ್ತಿದ್ದಾರೆ, ಈಗಲೂ ಮಾಡ್ತಿದ್ದಾರೆ, ಮುಂದೆ ಮಾಡ್ತಾನೇ ಇರ್ತಾರೆ. ಹಾಗಂತ ಒಬ್ಬ ವ್ಯಕ್ತಿನ ಒಂದು ಪಕ್ಷನ ಟಾರ್ಗೆಟ್ ಮಾಡೋದು ಎಷ್ಟು ಸರಿ? ಇನ್ಮೇಲಾದರೂ ಜನರಲ್ ಆಗಿ ಸಿಸ್ಟಮ್ ಬಗ್ಗೆ ಹೋರಾಡೋಣ, ಅದ್ರ ಬಗ್ಗೆ ಪ್ರೊಟೆಸ್ಟ್ ಮಾಡೋಣ. ಯಾವನ ಫಾರಿನಲ್ಲಿ ಕೂತ್ಕೊಂಡು ಈ ದೇಶದ ಬಗ್ಗೆ ಸ್ಕ್ರಿಪ್ಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾನಲ್ಲ, ಅವನಿಗೆ ಯಾಕೆ ಗುರು ನೀವು ದಾಳ ಆಗ್ತಾ ಇದ್ದೀರಾ? ನೀನು ಮಾತಾಡೋ, ನಿನಗ ಹಕ್ಕಿದೆ. ಯುವಕರಲ್ಲಿ ನಾನು ಇಷ್ಟೇ ಕೇಳೋದು, ಡೋಂಟ್ ಬಿ ಅ ಪಾನ್ ಇನ್ ಎ ಸೆಲೆಕ್ಟಿವ್ ಫೈಟ್, ಸ್ಟ್ಯಾಂಡ್ ಫಾರ್ ವಾಟ್ ಈಸ್ ಎ ಜನರಲಿ ರೈಟ್. ನಮ್ಮ ಹೋರಾಟ ವ್ಯವಸ್ಥೆ ವಿರುದ್ಧವಾಗೇ ಇರಬೇಕೋ ಹೊರತು ಯಾರೋ ಮಾಡಿರೋ ಪೊಲಿಟಿಕ್ಸ್ ಅಜೆಂಡಾ ಪರವಾಗಲ್ಲ. ಇಂಥ ಫಾರಿನ್ ಇನ್ಫ್ಲುಯೆನ್ಸರ್ ಸೆಲೆಕ್ಟಿವ್ ಪ್ರೊಟೆಸ್ಟ್ಗಳ ಬಗ್ಗೆ ನೀವೇನು ಹೇಳ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ನಮಸ್ಕಾರ.